ಲಾರಿ ಪಕ್ಕ ಕುಳಿತ ಫೋಟೋ ರೇಣುಕಾ ಸ್ವಾಮಿಯದ್ದು ಅಲ್ಲ. ಡಿ ಡೌಟ್ ನಿಜವಾದರೆ ದಾಸನ ಬದುಕೆ ಚೇಂಜ್. ಎಸ್, ನಟ ದರ್ಶನ್ ಜಾಮೀನಿನ ಮೇಲೆ ಹೊರಬಂದ ಬೆನ್ನಲ್ಲೇ ಬಿಗ್ ಡೆವಲಪ್ಮೆಂಟ್ ಒಂದಾಗಿದೆ. ರೇಣುಕಾ ಸ್ವಾಮಿ ಕೊಲೆಯ ಮೇಲೆ ಅನುಮಾನ ಶುರುವಾಗಿದ್ದು 2 ತಿಂಗಳಾದರೂ ಎಫ್ಎಸ್ಎಲ್ ರಿಪೋರ್ಟ್ ಬಂದಿಲ್ಲ. ಇದೇ ದಾಸನಿಗೆ ಟರ್ನಿಂಗ್ ಪಾಯಿಂಟ್ ಆಗತ್ತಾ ಅನ್ನೋ ಚರ್ಚೆ ಸದ್ಯ ನಡೆಯುತ್ತಿದೆ. ರೇಣುಕಾ ಸ್ವಾಮಿಯ ಆ ಒಂದು ಫೋಟೋ ದರ್ಶನ್ ಕ್ರೌರ್ಯತೆಯನ್ನ ಸಾರಿ ಹೇಳಿತ್ತು. ದರ್ಶನ್ ರೇಣುಕಾ ಸ್ವಾಮಿ ಅದೆಷ್ಟರ ಮಟ್ಟಿಗೆ ಚಿತ್ರಹಿಂಸೆ ಕೊಟ್ಟಿದ್ರು ಅಂದ್ರೆ ಅದು ಹೇಗೆ ಮನಸ್ಸೋ ಇಚ್ಛೆ ತಳಿಸಿದ್ರು ಅನ್ನೋದನ್ನ ವೈರಲ್ ಆದ ಫೋಟೋ ತೆರೆದಿಟ್ಟಿತ್ತು. ಲಾರಿ ಪಕ್ಕದಲ್ಲಿ ಕುಳಿತು ಅಂಗಲಾಚುತ್ತಿದ್ದ ರೇಣುಕಾ ಸ್ವಾಮಿ ಒಂದೇ ಒಂದು ಬಾರಿ ಪ್ರಾಣಭಿಕ್ಷೆ ಕೊಡಿ ಎಂದು ಕಾಡಿ ಬೇಡಿದ್ದ. ಆದ್ರೆ ಹೆಣ ಉರುಳಿಸಬೇಕು ಅಂತ ನಿಂತವರಿಗೆ ರೇಣುಕಾ ಸ್ವಾಮಿ ಗೋಳಾಟ ಕಾಣಿಸಲಿಲ್ಲ. ನೆತ್ತರು ಹರಿಯುತ್ತಿದ್ರು. ದರ್ಶನ್ ಅಂಡ್ ಗ್ಯಾಂಗ್ನ ರಕ್ತದ ದಾಹ ಮಾತ್ರ ಕಡಿಮೆಯಾಗಿರಲಿಲ್ಲ. ಹೀಗಾಗಿ ರೇಣುಕಾ ಸ್ವಾಮಿ ಕೊಲೆಗೆ ಇದೊಂದು ಫೋಟೋವೇ ಮೇಜರ್ ಸಾಕ್ಷಿಯಾಗಿದೆ. ಆದ್ರೆ ಈಗ ಈ ಫೋಟೋ ಮೇಲೇನೆ ಅನುಮಾನ ಶುರುವಾಗಿದೆ. ನಿಜಕ್ಕೂ ಇದು ರೇಣುಕಾ ಸ್ವಾಮಿ ಫೋಟೋನೇನಾ ಅಥವಾ ಎಐ ನಿಂದ ಜನರೇಟ್ ಆಗಿರುವ ಫೋಟೋನಾ ಅನ್ನೋ ಅನುಮಾನದ ಕಿಚ್ಚು ಹೆಚ್ಚಾಗಿದೆ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ 17 ಜನ ಆರೋಪಿಗಳ ಮೊಬೈಲ್ ಫೋನ್ ಜಪ್ತಿ ಮಾಡಿದ್ದ ಪೊಲೀಸರು ಎಲ್ಲವೂ ಹೈದರಾಬಾದ್ನ ಎಫ್ಎಸ್ಎಲ್ಗೆ ಕಳುಹಿಸಿದ್ರು. ಈ ವೇಳೆ ರೇಣುಕಾ ಸ್ವಾಮಿ ಫೋಟೋ ರಿಟ್ರೀವ್ ಆಗಿತ್ತು. ಇದನ್ನೇ ಪ್ರಮುಖ ಸಾಕ್ಷಿಯನ್ನಾಗಿಟ್ಟಿಸಿಕೊಂಡು ದರ್ಶನ್ ಅಂಡ್ ಗ್ಯಾಂಗ್ ಕಾನೂನು ಕುಣಿಕೆಯಾಗಿ ಮಾಡಿದ್ರು. ಆದ್ರೆ ಈಗ ಫೋಟೋವೇ ದೊಡ್ಡ ಕಗ್ಗಂಟಾಗಿದೆ. ಎ10 ಆರೋಪಿ ವಿನಯ್ ಮೊಬೈಲ್ನಲ್ಲಿ ರೇಣುಕಾ ಸ್ವಾಮಿ ಫೋಟೋ ಪತ್ತೆಯಾಗಿತ್ತು. ಅಳುತ್ತಾ ಕೈ ಮುಗಿದು ಕುಳಿತ ಫೋಟೋ ಪೊಲೀಸರ ಕೈಗೆ ಸಿಗುತ್ತಿದ್ದಂತೆ ದರ್ಶನ್ ಪರ ವಕೀಲರು ಆಕ್ಷೇಪ ವ್ಯಕ್ತಪಡಿಸಿದರು. ಎಐನಿಂದ ಈ ಫೋಟೋ ಜನರೇಟ್ ಮಾಡಿದ್ದಾರೆ ಎಂದು ವಕೀಲರು ಅನುಮಾನ ವ್ಯಕ್ತಪಡಿಸಿದರು. ಹೀಗಾಗಿ ತನಿಖಾ ತಂಡ ಎಫ್ಎಸ್ಎಲ್ಗೆ ಇದೇ ಫೋಟೋ ಕಳುಹಿಸಿಕೊಡಲಾಗಿತ್ತು. ಇದೆಲ್ಲ ಆಗಿ 2 ತಿಂಗಳಾದರೂ ಎಫ್ಎಸ್ಎಲ್ನಿಂದ ಮಾತ್ರ ಯಾವುದೇ ರಿಪೋರ್ಟ್ ಬಂದಿಲ್ಲ. ಒಂದು ವೇಳೆ ಇದು ಎಐ ಜನರೇಟೆಡ್ ಫೋಟೋನೇ ಆದರೆ ಪ್ರಕರಣ ಬಿಗ್ ಟ್ವಿಸ್ಟ್ ಪಡೆದುಕೊಳ್ಳಲಿದೆ. ಸ್ವಾಮಿ ಕೊಲೆ ಕೇಸ್ನಲ್ಲಿ ಲಾಕ್ ಆಗಿರುವ ಆರೋಪಿಗಳಿಗೆ ರಿಲೀಫ್ ಸಿಗುವ ಸಾಧ್ಯತೆ ಕೂಡ ಇದೆ. ಒಂದು ವೇಳೆ ಇದೇ ಒರಿಜಿನಲ್ ಫೋಟೋ ಅಂತ ಆದ್ರೆ ಡಿ ಗ್ಯಾಂಗ್ಗೆ ಸಂಕಷ್ಟ ಸುತ್ತಿಕೊಳ್ಳೋದಂತೂ ಗ್ಯಾರಂಟಿ.